ಹೋಗಿ ಬರ್ಲಿಕ್ಕತ್ತದ. ಅದಕ್ಕೆ ಬಿಡದಿಯ ಸಮಸ್ಯೆ ಬಿಡಲಾರದ ಬೆನ್ನತ್ತದ ಡಿ ಕೆ ಶಿ ಅವ್ರಿಗೆ. ಅದೇ ಕಾಲಕ್ಕೆ ಇನ್ನೊಂದು ಜೋರು ಹೇಳೋದು ಖಾಸಗೀಕರಣ. ಈ ಒಂದು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. KEBಯನ್ನು ಖಾಸಗೀಕರಣ ಮಾಡುವಂಥದ್ದು, ಖಾಸಗಿ ಕೊಟ್ಟು ಬಿಡೋದು ಅನ್ನುವಂಥದ್ದು. ಈಗಾಗಲೇ ಖಾಸಗಿಯವರು ಡಿಮಾಂಡ್ ಮಾಡ್ತಾ ಇದ್ದಾರೆ. ಯಾಕೆ ಲಾಭದಾಗದ ಅದು, ಅದರಿಂದ ಏನಾಗ್ತದಪ್ಪ ಅಂದ್ರೆ ನಮಗೆ ಲಾಭ ಅದ ಅದ್ರಾಗ ಅಂತ ತಿಳ್ಕೊಂಡು ಏನಿಲ್ಲ. ಅದೇನು ಡಿಪಾಸಿಟ್ ಇಡೋದು ಕೈಯಾಗಿ ತೊಗೊಳೋದು ಇದ್ದು ಕೆಲಸಗಾರ ಅದಾರ, ಅವ್ರಿಗೇನು ಪೇಮೆಂಟ್ ಇರ್ತದೆ ಅದ್ರಾಗ ಬೇಕಾದ್ರೆ ಇಟ್ಕೋದು, ಬೇಡಾದ್ರೆ ನಡಿಪ ಕಂಪ್ನಿ ಅದಂತೇಳಿ ಕಳಿಸಿಬಿಡುವಂಥದ್ದು. ಈ ಒಂದು ನೆಲೆಯಲ್ಲಿ ಅವರು ಧೈರ್ಯ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ರೈತರು ಸಹಿತ ನಾಳೆ ಕೆಲವು ಸಬ್ಸಿಡಿಗಳು ಬಂದ್ ಮಾಡಿಬಿಡ್ತಾರೆ. ಅವರು ಪ್ರೈವೇಟ್ದವ್ರು ಯಾಕೆ ಕೊಡಕ್ಕೆ ಹೋಗ್ತಾರೆ? ಇದು ಭಯ ಇವತ್ತು ರೈತರಲ್ಲೇ, ನೇಕಾರರಲ್ಲೇ ಹುಟ್ಕೊಂಡು ಅವರಲ್ಲಿ ಈ ರೈತರು ಇವತ್ತು ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಬೇಡಪ್ಪ ನಮಗೆ ಖಾಸಗೀಕರಣ. ಯಾಕಂದ್ರೆ ಈಗಾಗಲೇ ಶಿಕ್ಷಣ ಕ್ಷೇತ್ರದಲ್ಲಿ ಖಾಸಗೀಕರಣ ತಂದು ಇವತ್ತು ಶಿಕ್ಷಣ ವ್ಯವಸ್ಥೆ ಗಬ್ಬೆದ್ದು ಹೋಗ್ಯದ. ಬಡ ಮಕ್ಕಳು ಕಲಿಯುವಂಥದ್ದಿಲ್ಲ. ಬಡ ಮಕ್ಕಳು MBBS IAS KS ಮಾಡೋ ಸ್ಥಿತಿ ಒಳಗಿಲ್ಲ. ಯಾಕಂತಂದ್ರೆ ಮೇನ್ ಬೇಕಾಗಿದ್ದು ಇಂಗ್ಲೀಷ ಜೊತೆ ಗಣಿತ. ಅಲ್ಲೇ ಪ್ರೈವೇಟ್ದಲ್ಲಿ ಟೆಸ್ಟ್ ಕೊಡೋ ಕೆಲಸ, ಇಲ್ಲಿ ಟೆಸ್ಟ್ ಕೊಡೋ ಕೆಲಸ ಅವ್ರಿಗಿಲ್ಲ. ಮಧ್ಯಾಹ್ನ ಬಿಸಿ ಊಟಕ್ಕೆ ಬಡ ಮಕ್ಕಳು ಬರೋದ್ರಿಂದಾಗೆ ಮತ್ತು ಆ ಮಟ್ಟದ ಗುಣಮಟ್ಟ ಅಂತ ನಾವು ಕರಿತೀವಿ. ಇವತ್ತು ಒಂದೇನೋ ಶಿಕ್ಷಣದಲ್ಲಿ ಒಂದು ಹೊಸದು ಪ್ರೈವೇಟ್ದವ್ರು ಏನು ಕೊಡ್ಲಿಕ್ಕೆ ಸಾಧ್ಯ, ಅದು ಸರ್ಕಾರಿ ಶಾಲೆಗಳು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಪುಸ್ತಕಗಳು ಸಹ ಕೊಡೋ ಸಾಧ್ಯತೆಗಳಿಲ್ಲ. ಪುಸ್ತಕ ಕೊಟ್ಟರೆ ನೋಡ್ಬೇಕು ಇರೋದಲ್ಲ, ನೋಡ್ಬೇಕು ಕೊಟ್ಟರೆ ಪುಸ್ತಕ ಇರೋದು. ಅಂಥ ಪರಿಸ್ಥಿತಿ ಅವ್ರದ್ದು. ಅಂಥ ಮಕ್ಕಳು ಇವತ್ತು ಖಾಸಗಿಗಳಿಗೆ ಕಲಿಯೋದು ಸಾಧ್ಯ ಇಲ್ಲ. 90% ಬಡವರು ಇದ್ದಾರೆ. ಇಲ್ಲ ಕೇವಲ 10% ಜನಕ್ಕಾಗಿ ಖಾಸಗೀಕರಣ ಆಗ್ಯದ. ಹೀಗಾಗಿ ಖಾಸಗಿಯಲ್ಲಿ ತಮ್ಮ ಮಕ್ಕಳನ್ನ ಕಳಿಸೋದ್ರಿಂದಾಗೆ ಸಹಜವಾಗಿ ಇದು ಸರ್ಕಾರಿ ಶಾಲೆಗಳು ಹೊಡೆದು ಬಿದ್ದದ. ಮತ್ತು ಬಡವರಿಗಂತ ಖಾಸಗಿ ಕಲ್ಸೋಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಗಬ್ಬೆದ್ದು ಹೋಗ್ಯದ. ಹಂಗೆ ನಾಳೆ ಕರೆಂಟಿಂದ ಇದೇ ಪರಿಸ್ಥಿತಿ ಆಗ್ತದೆ, ವಿದ್ಯುತ್ತಿದ್ದು ಅಂತೇಳಿ ಭಯ ಕೊಂಡಿದ್ದಾರೆ ರೈತರು ಮತ್ತು ನೇಕಾರರು. ಇನ್ನೂ ಸಣ್ಣ ವ್ಯಾಪಾರಸ್ಥರು, ಸಣ್ಣ ನಮ್ಮ ಏನಪ್ಪ ಅಂತಂದ್ರೆ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಹೊಂದಿದವರಾಗಿರ್ಬೋದು, ಇವರೆಲ್ಲರೂ ಇವತ್ತು ಗಾಬರಿಗೊಳ್ತಾ ಇದ್ದಾರೆ. ಖಾಸಗಿ ಆಯ್ತದ ಏನಪ್ಪ, ಈಗ ಆರಂಭದಲ್ಲಿ ಗೊತ್ತದ BSNL ಹೆಂಗೆ ಬಂದಾಯಿತು ಅಂತೇಳಿ ಬಂದರು. ನಮ್ಮ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಅಂಬಾನಿ ಗ್ರೂಪ್ ಬಂದ, ಜಿಯೋ ಮಾಡಿದರು, ಆರಾಧ ಫ್ರೀ ಕೊಟ್ಟರು, ನಂತರ ಹೆಲ್ತ್ ಮಾಡಿದರು. ಇವತ್ತು ಏನು ಮಾಡಿದಾರೆ ಗೊತ್ತದ, ಏಕ್ದಮ್ ನಿಮ್ಮ ಡೇಟ್ ಮುಗಿದ್ರೆ 20 ದಿನ